6 ತಿಂಗಳಾಗಿದೆ ಮದುವೆ ಆಗಿ, ಡಿವೋರ್ಸ್ ಆಯ್ತು ಅವ್ರಿಗೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಬೆಳಗ್ಗೆ ಅಂತಾನೆ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ರೂಟೀನ್ ಏನಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಟೈಟಲ್ ವಿಷಯಕ್ಕೆ ಬಂದರೆ, ನಾನು ಏನು ಟೈಟಲ್ ಹಾಕಿದ್ದೀನಿ ನನ್ನ ಗಂಡ ನನಗೆ ಅರ್ಥ ಆಗ್ತಾ ಇಲ್ಲ ಅಂಥೇಳಿ, ಅದನ್ನು ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಆ ಒಂದು ವಿಷಯದ ಬಗ್ಗೆ ಖಂಡಿತ ಅದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಹಾಗಾಗಿ ಈ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಅದನ್ನು ಕೊನೆಯಲ್ಲಿ ಮಾತಾಡ್ತೀನಿ. ಈಗ ಮಾರ್ನಿಂಗ್ ರೂಟೀನ್ ಏನಿರುತ್ತೆ ಅದನ್ನು ಮೊದಲು ಮುಗಿಸ್ಕೊಂಡು ಬಿಡೋಣ. ಏನೆಲ್ಲ ಕೆಲಸಗಳಿದೆ ಅದನ್ನೆಲ್ಲ ಮಾಡಿಕೊಂಡು ಕೊನೆಯಲ್ಲಿ ಆ ವಿಷಯದ ಬಗ್ಗೆ ಖಂಡಿತ ನಾನು ಮಾತಾಡ್ತೀನಿ. ಇಲ್ಲಿ ತರಕಾರಿ ಇರಲಿಲ್ಲ ಬೆಳಗ್ಗೆನೆ ತಿಂಡಿ ಮಾಡೋಕ್ಕೆ. ಹಾಗಾಗಿ ಮನೆಯವರು ಹೋಗಿ ತರಕಾರಿ ತೊಗೊಂಡು ಬಂದರು. ಅಷ್ಟರಲ್ಲಿ ನಾನು ಹೊರಗಡೆ ಗೂಡಿಸಿ ಒರೆಸಿ ರಂಗೋಲಿ ಹಾಕಿ ಹೋಗೋಣ ಅಂತೇಳಿ ಬಂದಿದ್ದೀನಿ. ಕೆಲವೊಬ್ರು ತುಂಬ ಪುಟಾಣಿ ರಂಗೋಲಿಗಳನ್ನು ಸಖತ್ ವೆರೈಟಿಯಾಗಿ ಹಾಕ್ತಾರೆ. ಆದರೆ ನನಗೆ ಬರುತ್ತೆ, ಆದರೆ ತುಂಬ ನೆನಪಿರೋದಿಲ್ಲ ನನಗೆ. ಅದರಲ್ಲೂ ಈ ಒಂದು ಕೆಲಸದ ಒತ್ತಡದಿಂದ ಏನಾಗಿದೆ, ಈ ರಂಗೋಲಿಗಳು ತುಂಬ ಬೇಗ ಮರ್ತೋಗಿದೆ ಅಂತಲೇ ಹೇಳ್ಬೋದು. ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ತುಂಬ ಬರುತ್ತೆ, ಆದರೆ ಮನೆ ಮುಂದೆ ಜಾಗ ಅಷ್ಟೊಂದು ಇಲ್ವಲ್ಲ, ಹಾಗಾಗಿ ಪುಟಾಣಿದೇನೆ ಹಾಕಬೇಕು, ಇಲ್ಲ ತುಳ್ಕೊಂಡು ಓಡಾಡ್ಬಿಡ್ತಾರೆ. ಅದರಲ್ಲೂ ಸ್ವಲ್ಪ ದಿನ ರಂಗೋಲಿ ಹಾಕೋದನ್ನು ಕೂಡ ನಾನು ಬಿಟ್ಬಿಟ್ಟಿದ್ದೆ. ಸ್ವಲ್ಪ ಹುಷಾರಿಲ್ಲ ಅಂಥೇಳಿ ರಂಗೋಲಿ ಹಾಕೋದು ಕೂಡ ಸ್ಟಾಪ್ ಮಾಡಿದ್ದೆ 1.5 2 ತಿಂಗಳು. ಹಾಗಾಗಿ ಏನು ಪುಟಾಣಿ ರಂಗೋಲಿ ಬರುತ್ತೋ ಅದೆಲ್ಲನೂ ಮರ್ತೋಗಿದೆ. ಅಥವಾ ಬರೆದಿಟ್ಟಿರೋದು ನೋಡ್ಕೊಳ್ಳೋಣ ಅಂದರೆ ಖಂಡಿತ ನನ್ನ ಕೆಲಸನೇ ನನಗೆ ಹೆಚ್ಚಾಗಿದೆ. ಯಾಕಂದರೆ ಇಡೀ ದಿನ ಕೆಲಸ ಇರುತ್ತೆ. ನನ್ನ ಒಂದು ಅಡುಗೆ ಮನೆ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಅಥವಾ ನನ್ನ ಯೂಟ್ಯೂಬ್ ಕೆಲಸಗಳಾಗಿರ್ಬೋದು, ಅದ್ರ ಜೊತೆಗೆ ಮಕ್ಕಳು ಕೆಲಸ. ಮಕ್ಕಳು ದೊಡ್ಡವರಾಗಿದ್ದಾರೆ ನಿಜ, ಆದರೂ ಕೂಡ ಸುಮಾರಷ್ಟು ಅವ್ರ ಕೆಲಸಗಳನ್ನು ನಾನೇನೇ ಮಾಡ್ಕೊಳ್ಬೇಕು. ಜೊತೆಗೆ ಅವರಿಗೆ ಓದಿಸೋ ಅಂಥದ್ದು, ಏನು ಓದಿದ್ದಾರೆ ಕೇಳೋ ಅಂಥದ್ದು, ತುಂಬ ಒಂಥರ ನಾನು ಬೆಳಗ್ಗೆ ಏನು ಎದ್ದೇಳ್ತೀನಲ್ಲ, ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಬಿಡುವೇ ಇರೋದಿಲ್ಲ. ಅಷ್ಟು ಸಿಕ್ಕಾಪಟ್ಟೆ ಕೆಲಸ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಅಂತೂ ಬೆಳಗ್ಗೆ ಏಳೋದಕ್ಕಾಗೋದಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿರತ್ತೆ. ಆದರೂ ಪರವಾಗಿಲ್ಲ, ನಾವು ನಮ್ಮ ಮನೆ ನಮ್ಮ ಮಕ್ಕಳು ನೋಡ್ಕೊಂಡಿಲ್ಲ ಅಂದರೆ ಮತ್ತಿನ್ನೇನಲ್ವಾ, ನಾವೇನು ಮಾಡಿದ್ರೂ ಏನೂ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಮೊದಲು ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಅಂದರೆ ರಾತ್ರಿ ಪಾತ್ರೆ ಎಲ್ಲ ವಾಶ್ ಮಾಡಿದೆ, ಅಷ್ಟರಲ್ಲೇ ಯಾಕೋ ಬೆನ್ನೆಲ್ಲ ತುಂಬ ನೋವ್ತಾ ಇತ್ತು ಅಂದ್ಬಿಟ್ಟು ಹೋಗಿ ಮಲ್ಕೊಂಡೆ. ಹಾಗಾಗಿ ಬೆಳಗ್ಗೆ ಎದ್ದು ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಳ್ಬೇಕು, ಹಾಗೇನೇ ಇದೆ. ಈ ಕಡೆ ಹಾಲೆಲ್ಲ ಕಾಯಿಸ್ಕೊಂಡೆ, ಜೊತೆಗೆ ಒಂದು ಕಷಾಯ ಕೂಡ ಮಾಡ್ತೀನಲ್ಲ ನಾನು ರೆಗ್ಯುಲರ್ ಆಗಿ, ಸ್ವಲ್ಪ ಧನಿಯಾ ಮತ್ತು ಜೀರಿಗೆನ ಹಾಕ್ಬಿಟ್ಟು ಅದ್ರ ಜೊತೆ ನೀವು ಸೋಂಪು ಕಾಳು ಕೂಡ ಸೇರಿಸ್ಕೊಳ್ಬೋದು. ಧನಿಯಾ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿದೆ ಅಂದರೆ ಖಂಡಿತ ಅದನ್ನು ಧನಿಯಾ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಇನ್ನು ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಧನಿಯಾ. ನಾನು ಹಾಗಾಗಿ ಧನಿಯಾ ಸ್ವಲ್ಪ ಹಾಕ್ಕೊಳ್ತೀನಿ, ಯಾಕಂದರೆ ನಂಗೆ ಥೈರಾಯ್ಡ್ ಸಮಸ್ಯೆ ಇದೆಯಲ್ಲ ಹಾಗಾಗಿ. ಕೆಲವೊಮ್ಮೆ ಸಾಧ್ಯನೇ ಆಗೋದಿಲ್ಲ ಈ ರೀತಿ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿಯೋಷ್ಟು. ಯಾಕಂದರೆ ಭೂಮಿಕಂಗೆ 7:45ಗೆ ಬಸ್ ಇರೋದ್ರಿಂದ ಅವಳಿಗೆ ತಿನ್ನಲಿಕ್ಕೆ ಮತ್ತು ಬಾಕ್ಸಿಗೆ ಎಲ್ಲ ಟಿಫನ್ ರೆಡಿ ಆಗಿಬಿಡ್ಬೇಕು. ಕೆಲವೊಮ್ಮೆ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಒಂದೊಂದು ದಿನ ಸ್ಕಿಪ್ ಮಾಡ್ತೀನಿ, ಒಂದೊಂದು ದಿನ ಮಾಡ್ಕೊಂಡು ಕುಡಿತೀನಿ ನಾನು ಕಷಾಯನ. ಇವತ್ತು ಮಾಡಿದ್ದೀನಿ, ಹಾಗಾಗಿ ನನಗೊಂದು ಅರ್ಧ ಲೋಟ, ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡ್ಕೊಂಡು ಬರ್ತಾಳೆ, ಅವಳಿಗೊಂದು ಅರ್ಧ ಲೋಟ ಕೊಡೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಹಾಲೆಲ್ಲ ಕಾಯಿಸಿಟ್ಟಿದ್ದೀನಿ. ಆನಂತರ ಸ್ವಲ್ಪ ಕಷಾಯನ ಕುಡಿದ್ಬಿಟ್ಟು ನೆಕ್ಸ್ಟ್ ಉಳಿದಿರೋಂಥ ಕೆಲಸನ ಮಾಡ್ಕೊಳ್ಳೋಣ ಅಂಥೇಳಿ. ನನ್ನ ತಲೆ ನೋಡಬೇಡಿ, ಸಿಕ್ಕಾಪಟ್ಟೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ನೀಟಾಗಿ ಸ್ನಾನ ಮಾಡ್ಕೊಳ್ಬೇಕು, ತಲೆ ಸ್ನಾನ. ಹಾಗಾಗಿ ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಕೂತಿದ್ದೀನಿ. ಅಷ್ಟೊಂದು ಎಣ್ಣೆ ಮೆತ್ಕೊಂಡಿದ್ದೀನಿ, ರಾತ್ರಿ ಹಾಕೋದಕ್ಕೆ ನೆನಪಾಗಲಿಲ್ಲ, ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಎಣ್ಣೆ ಹಚ್ಕೊಂಡಿದ್ದೀನಿ. ಇನ್ನು ತಿಂಡಿಗೆ ನಾನಿವತ್ತು ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ. ಅಂದರೆ ಖಾರದ ಕ್ಯಾಪ್ಸಿಕಮ್ ಬರುತ್ತಲ್ಲ, ದಪ್ಪ ಮೆಣಸಿನ್ಕಾಯಿ, ಅದನ್ನು ಹಾಕ್ಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ. ಮಾಮೂಲಿ ನಿಮಗೆ ರೊಟ್ಟಿ ಮಾಡೋದು ಸಾಮಾನ್ಯ ಎಲ್ರಿಗೂ ಇದ್ದೇ ಇರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಕುದಿಲಿಕ್ಕೆ ಇಟ್ಕೊಳ್ಬೇಕು. ಕೆಲವೊಬ್ರು ಅನ್ನ ಹಾಕಿ ಮಾಡ್ತಾರೆ, ನಾನು ಜಾಸ್ತಿ ಅನ್ನ ಹಾಕಿ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಲಟ್ಸೋವಂಥ ಸಮಯದಲ್ಲಿ ಅನ್ನ ಹಾಗೇ ಬಂದ್ಬಿಡುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಅನ್ನ ಹಾಕ್ಬಿಟ್ಟು ಹೇಗೆ ರೊಟ್ಟಿನ ಮಾಡ್ಕೊಳ್ಳೋದು ಸಾಫ್ಟಾಗಿ ಅಂಥೇಳಿ, ಅದನ್ನು ಕೂಡ ನೀವು ನೋಡ್ಬೋದು. ಅನ್ನನ ಚೆನ್ನಾಗಿ ರುಬ್ಕೊಳ್ಬೇಕು, ರುಬ್ಬಿ ಹಾಕ್ಕೊಂಡ್ಬಿಟ್ರೆ ಎಲ್ಲೂ ಹಿಡಿಯೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ಅಕ್ಕಿ ಹಿಟ್ಟು ಕೂಡ ಆಗಿದೆ, ಅದನ್ನು ನಾನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ, ಕಂಪ್ಲೀಟಾಗಿ ತಣ್ಣಗೆ ಹಾಕಬೇಕು. ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸಿಡ್ದಾದ್ಮೇಲೆ ಈರುಳ್ಳಿ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಂದ್ರೆ ಕಲರ್ ಚೇಂಜ್ ಆಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಬೆಂದಿದೆ. ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್, ಅಂದರೆ ಖಾರದ ಮೆಣಸಿನ್ಕಾಯಿ ಬರುತ್ತಲ್ಲ, ದಪ್ಪ ಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಾಗಿರ್ಬೋದು, ಅಥವಾ ಬಿಳಿ ಹೋಳಿಗೆ, ಏನು ಉದ್ರೊಟ್ಟಿ ಅಂತಾರಲ್ಲ, ಅದಕ್ಕೂ ಕೂಡ
ತುಂಬಾನೇ ಚೆನ್ನಾಗಿರತ್ತೆ ಈ ಒಂದು ಪಲ್ಯ ಅಂತೂ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಗತ್ತೆ. ಅದ್ರಲ್ಲೂ ಅಕ್ಕಿ ರೊಟ್ಟಿ ಮಾಡ್ಕೊಟ್ಬಿಟ್ರಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಒಂದು ಪಲ್ಯನ. ಈ ಇಬ್ರಿಗೂನು ಕೂಡ ಇಷ್ಟ. ಧನುಗುನು ಕೂಡ ಇಷ್ಟ, ಭೂಮಿಗೂನು ಕೂಡ ಈ ಪಲ್ಯ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಹಂಗಾಗಿ ಇವತ್ತು ಟೈಮ್ ಆದ್ರೂ ಪರವಾಗಿಲ್ಲ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇನ್ನು ಮಸಾಲೆ ಅಂತಂದ್ರೆ ಏನು ಇಲ್ಲ, ನಾನು ಪಲ್ಯದ ಪೌಡರ್ ಹಾಕೊಂಡಿದ್ದೀನಿ, ಹಸಿಕಾಯಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇನ್ನು ಹುರಿದಿಟ್ಕೊಂಡಿರುವಂತ ಸ್ವಲ್ಪ ಶೇಂಗಾ, ಅದ್ರ ಜೊತೆಗೆ ಕಪ್ಪು ಕುರ್ಶಣಿ ಕಾಳು ಅಂತಾರ ಅದನ್ನ. ಸಾಮಾನ್ಯವಾಗಿ ಅದನ್ನ ಕುರ್ಶಣಿ ಕಾಳು ಅಂತಾನೆ ಅನ್ನೋದು. ಶೇಂಗಾ ಕುರ್ಶಣಿ ಕಾಳು ಹುರಿದು ಹಾಕೊಳ್ತಾ ಇದೀನಿ. ಅದು ಕೊನೆಯಲ್ಲಿ ಹಾಕೊಳ್ಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೊನೆಯಲ್ಲಿ ಹಾಕಿ ಒಂದ್ 2 ರೌಂಡ್ ಮಿಕ್ಸಿ ಮಾಡ್ಕೊಳ್ಬೇಕು ಅದನ್ನ. ತುಂಬಾ ಜಾಸ್ತಿ ಮಾಡ್ಕೊಳ್ಬಾರ್ದು, ನುಣ್ಣಗಾಗ್ಬಾರ್ದು. ಸ್ವಲ್ಪ ತರಿ ತರಿ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಇನ್ನ ಬೆಂದಿರೋ ಅಂತದ್ದಕ್ಕೇನೆ ನಾನು ಖಾರ ಮತ್ತೆ ಮುಳ್ಗಾಯಿನ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ. ಅಂದ್ರೆ ಬದ್ನೆಕಾಯಿನ ಕೊನೆಯಲ್ಲಿ ಹಾಕೊಂಡು ರುಚಿಗೆ ಉಪ್ಪು ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಂಡ್ಬಿಟ್ರೆ ಸಖತ್ ಟೇಸ್ಟಿ ಆಗಿರುವಂತ ನಮ್ಮ ಪಲ್ಯ ರೆಡಿ ಆಯ್ತು. ಇದಂತೂ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರತ್ತೆ. ಇನ್ನು ನಮ್ಮ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ಇದು ತಣ್ಣಗಾಗಿದೆ, ತುಂಬಾ ತಣ್ಣಗಾಗಿದೆ. ಇದನ್ನ ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು ಕೈಯಲ್ಲಿ ನಾದ್ಕೊಳ್ಬೇಕು. ನಾದಿರೋ ಅಂತದನ್ನ ನಿಮ್ಗೆ ದೊಡ್ಡದೋ ಸಣ್ಣದೋ ಅಕ್ಕಿ ರೊಟ್ಟಿ ಎಷ್ಟು ಅಗಲವಾಗ್ಬೇಕೋ ನೋಡ್ಕೊಂಡು ಉಳ್ಳೆ ಮಾಡ್ಕೊಂಡು ಅದನ್ನ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೊಂಡು ಹಿಟ್ಟಾಕಿರುವಂತ ಭಾಗನ ಮೇಲ್ಗಡೆ ಮಾಡಿ ಹಾಕ್ಬಿಟ್ಟು ಹಂಚ್ ಮೇಲ್ಗಡೆ ಅದ್ರ ಮೇಲ್ಗಡೆ ನೀರ್ ಹಚ್ಚಿ ಎರಡೂ ಬದಿ ಬೇಯಿಸ್ಕೊಂಡ್ಬಿಟ್ರೆ ಸಾಫ್ಟ್ ಆಗಿರುವಂತ ಅಕ್ಕಿ ರೊಟ್ಟಿ ಕೂಡ ರೆಡಿ ಆಗುತ್ತೆ. ನಾನಿಲ್ಲಿ ಎಲ್ಲವನ್ನ ಈ ರೀತಿ ಉಳ್ಳೆ ಮಾಡಿ ಇಟ್ಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಮಕ್ಳಿಗೂ ಕೂಡ ಸ್ಕೂಲ್ ಇರತ್ತಲ್ಲ, ಹಂಗಾಗಿ. ಇನ್ನು ಅದೆಲ್ಲ ಆದ ತಕ್ಷಣ ಮೊದ್ಲು ಇಲ್ಲಿ ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಮಧ್ಯಾಹ್ನ ನಂಗೆ ಸ್ವಲ್ಪ ಟೈಮ್ ಆಗೋದಿಲ್ಲ, ಹಂಗಾಗಿ ಸಾಂಬಾರ್ ಒಂದ್ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಬೇಕಿತ್ತು ಅಂದ್ರೆ ಪಲ್ಯ ಮಾಡ್ಕೊಳ್ಳೋದಾದ್ರೆ ಪಲ್ಯಗಳನ್ನ ಅಥವಾ ಅನ್ನ ಮುದ್ದೆ ಏನಾದ್ರೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದನ್ನ ಮಧ್ಯಾಹ್ನ 1:30 ಮೇಲ್ಗಡೆ ಮಾಡ್ಕೊಳ್ತೀನಿ. ಸಾಂಬಾರಂತೂ ಮೊದಲು ರೆಡಿ ಇರತ್ತೆ. ಕೆಲವೊಮ್ಮೆ ಅಂತೂ ಬೆಳಗ್ಗೆನೆ ರೆಡಿ ಇರತ್ತೆ ನಮ್ಮ ಮನೆಯಲ್ಲಿ ಸಾಂಬಾರು. ಹಂಗಾಗಿ ಇವತ್ತು ಮೂಲಂಗಿ ಮತ್ತೆ ಬೇಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಸಾಲೆಗೆ ಹಸಿಕಾಯಿ, ಸಾಂಬಾರ್ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಜೊತೆಗೆ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿ ರುಬ್ಬಿಟ್ಕೊಂಡಿರ್ತೀನಿ. ಸ್ವಲ್ಪ ಹಸಿ ಕಾಯಿ ಹಾಕೋದ್ರಿಂದ ನಮ್ಮ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ತಿಕ್ಕಾಗಿ ಬರುತ್ತೆ. ಹಂಗಾಗಿ ಆನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನೀರು ನೋಡ್ಕೊಂಡು ತೆಳು ಬೇಕೋ ಗಟ್ಟಿ ಬೇಕೋ, ನಮ್ ಮೀಡಿಯಂ ಆಗಿರತ್ತೆ ಯಾವಾಗ್ಲೂ. ತುಂಬಾ ತೆಳುನು ಅಥವಾ ತುಂಬಾ ಗಟ್ಟಿನೂ ಮಾಡ್ಕೊಳ್ಳೋದಿಲ್ಲ, ಮೀಡಿಯಂ ಆಗಿ ಇನ್ನು ಸಾಂಬಾರೆಲ್ಲ ಆದ್ಮೇಲೆ ನಾನು ಅಡಿಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು. ನೋಡ್ಬೋದು ನಮ್ಮ ಅಡಿಗೆ ಮನೆ ಅವಸ್ಥೆ ಯಾವ ರೀತಿಯಾಗಿ ಆಗಿದೆ ಅಂತೇಳಿ. ಇನ್ನ ಏನು ಪಾತ್ರೆಗಳಿತ್ತು ಎಲ್ಲಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮೊದಲು ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡ್ ಬಿಡ್ಬೇಕು. ಅಡಿಗೆ ಮನೆ ಕ್ಲೀನ್ ಮಾಡ್ಕೊಂಡು ಆ ನಂತರ ಏನು ಉಳಿದಿರೋ ಅಂತ ಬಾಕಿ ಕೆಲಸ ಗುಡಿಸೋದು ಒರೆಸೋದು ಅಂತದ್ದು ಆಮೇಲೆ ಮಾಡ್ಕೊಳ್ತೀನಿ. ಮೊದಲು ಅಡಿಗೆ ಮನೆನ ನೀಟಾಗಿ ಸೆಲ್ಫ್ ಎಲ್ಲ ಒರೆಸ್ಕೊಳ್ತೀನಿ. ಗ್ಯಾಸ್ ಕಟ್ಟೆ ಆಗಿರ್ಬೋದು ಎಲ್ಲಾನು ಕೂಡ ನೀಟಾಗಿ ಒರೆಸ್ಕೊಳ್ತೀನಿ. ಸ್ವಲ್ಪ ಸೋಪು ಅಥವಾ ಯಾವ್ದಾದ್ರು ಲಿಕ್ವಿಡ್ ಹಾಕೊಂಡು ನಾನು ಮೊದಲು ಒಂದು ಅರ್ಧ ಬಕೆಟ್ ಅಷ್ಟು ಅಥವಾ 1/4 ಬಕೆಟ್ ಅಷ್ಟು ನೀರು ಮಾಡ್ಕೊಳ್ತೀನಿ. ಆ ನಂತರನೇ ಆ ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ತಾ ಬರ್ತೀನಿ. ಇದರಿಂದ ಏನಾಗುತ್ತೆ, ಎಲ್ಲೆಲ್ಲಾದ್ರೂ ಎಣ್ಣೆ ಸಿಡ್ದಿದ್ರೆ, ಹಾಲು ಚೆಲ್ಲಿದ್ರೆ, ಏನಾದ್ರೂ ಕಲೆ ಆಗಿದ್ರೆ ಎಲ್ಲಾನು ಹೋಗುತ್ತೆ. ಇಡೀ ದಿನ ತುಂಬಾ ಫ್ರೆಶ್ ಆಗಿರತ್ತೆ. ಜೊತೆಗೆ ಒಳ್ಳೆ ಸ್ಮೆಲ್ ಕೂಡ ಅಡಿಗೆ ಮನೆಯಲ್ಲಿ ಇರತ್ತೆ. ಹಂಗಾಗಿ ಬರೀ ನೀರಲ್ಲಿ ಒರೆಸಿದ್ರೆ ಒಂಥರ ಸ್ಮೆಲ್ ಇರತ್ತೆ. ಜೊತೆಗೆ ಎಣ್ಣೆದೆಲ್ಲ ಎಲ್ಲಾದ್ರೂ ಚೆಲ್ಲಿದ್ರೆ ಅದು ಹೋಗೋದಿಲ್ಲ, ಕಲೆ 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 ಹಾಗೇನೆ ಉಳಿದಿರತ್ತೆ. ಹಂಗಾಗಿ ಸ್ವಲ್ಪ ಯಾವ್ದಾದ್ರು ಲಿಕ್ವಿಡ್ ಅಥವಾ ಸೋಪ್ ಪೌಡರ್ನಾದ್ರೂ ನಾನು ಖಂಡಿತ ಹಾಕೊಳ್ತೀನಿ. ಹಾಕೊಂಡು ಈ ರೀತಿ ಚೆನ್ನಾಗಿ ಒರೆಸಿ ಆಮೇಲೆ ಒಂದು ಡ್ರೈ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ರೆ ಅಡಿಗೆ ಮನೆ ಅಂತೂ ತುಂಬಾ ಕ್ಲೀನ್ ಆಗುತ್ತೆ. ಇಡೀ ದಿನ ಆರಾಮಾಗಿ ನೀವು ಬೇರೆ ಕೆಲಸಗಳಲ್ಲಿ ಅಥವಾ ನಮ್ದೇನ್ ಬೇರೆ ರೂಟೀನ್ ಇರುತ್ತೆ ಅದನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಸುಲಭ ಆಗುತ್ತೆ. ಇನ್ನು ಅಡಿಗೆ ಮನೆಗೆ ಬಂದಾಗ ಒಂಥರ ಸಮಾಧಾನ ಇರತ್ತೆ. ಆರಾಮಾಗಿ ನಾವು ಆ ದಿನವನ್ನ ಕಳಿಬಹುದು. ಜೊತೆಗೆ ಮನೆ ಕ್ಲೀನ್ ಆಗಿದ್ರೇನೆ ಅಲ್ವಾ ನಮ್ಮ ಮನ್ಸು ಕೂಡ ಕ್ಲೀನ್ ಆಗಿರೋದು. ಜೊತೆಗೆ ಏನಾದ್ರೂ ಬೇರೆ ಕೆಲಸ ಮಾಡೋದಕ್ಕೂ ಕೂಡ ಮನ್ಸು ಬರತ್ತೆ. ಹಂಗಾಗಿ ಅಡಿಗೆ ಮನೆ ಮೊದಲು ಕ್ಲೀನ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಾನಿನ್ನ ಹಾಸಿಗೆಗಳನ್ನೆಲ್ಲ ನೀಟಾಗಿ ಹಾಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅದ್ರ ಮೇಲ್ಗಡೆ ನನ್ನ ತಲೆ ಎಲ್ಲ ಇಲ್ಲೇನೆ ಒಳಗಡೆನೆ ಬಾಚೋದಲ್ವಾ, ಕೂದಲೆಲ್ಲ ಹಾಗೇನೆ ಬಿದ್ಬಿಟ್ಟಿರತ್ತೆ ಕೆಲವೊಮ್ಮೆ. ಹಂಗಾಗಿ ಎಲ್ಲಾನು ನೀಟಾಗಿ ಕೊಡವಿ ಹಾಸ್ತಾ ಇರ್ತೀನಿ. ಎಲ್ಲಾನು ಹಾಸಾದ್ಮೇಲೆ ನೀಟಾಗಿ ಎಲ್ಲಾನು ಮನೆ ಫುಲ್ಲು ಗುಡಿಸ್ಕೊಂಡ್ ಬರ್ತೀನಿ. ಯಾಕಂದ್ರೆ ಹೊರಗಡೆ ಎಲ್ಲ ಮೊದ್ಲೇನೆ ಆಗಿದೆ, ಮತ್ತೇನು ಹೋಗುವಂತ ಅವಶ್ಯಕತೆ ಇಲ್ಲ. ಮನೆ ಒಳಗಡೆ ಏನಿರುತ್ತೆ ಎಲ್ಲಾನು ನೀಟಾಗಿ ಗುಡಿಸಿ ಒರೆಸ್ಕೊಳ್ಬೇಕು. ಇದೊಂದು ಕೆಲಸ ಆಯ್ತು ಅಂದ್ರೆ ಆಮೇಲೆ ಉಳಿದಿರೋ ಅಂತದನ್ನ ಪಟ್ ಪಟ್ ಅಂತೇಳಿ ಮಾಡ್ಕೊಂಡ್ಬಿಡ್ಬೋದು. ಇದಾಯ್ತು, ಅಡಿಗೆ ಮನೆ ಕ್ಲೀನ್ ಆಯ್ತು, ಮನೆ ಕ್ಲೀನ್ ಆಯ್ತು ಅಂದ್ರೆ ಒಂದು ಅರ್ಧ ಭಾಗದಷ್ಟು ಕೆಲಸ ಮುಗ್ದಂಗೆನೆ. ಅದ್ರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಈ ರೀತಿ ಬೆಳಗ್ಗೆನೆ ಮನೆ ಕ್ಲೀನ್ ಇಲ್ಲ ಅಂದ್ರೆ
ಕೆಲವೊಬ್ರಿಗಂತೂ ಏನು ಕೆಲಸ ಆಗಿಲ್ಲ ಅಂತ ಹೇಳಿ ಇಡೀ ದಿನ ನಮಸ್ತೆ. ಕಿರಿಕಿರಿಸ್ತಾ ಇದೆಲ್ಲ ಇರತ್ತೆ. ಮುಗಿಸ್ಕೊಂಡು ಒಂದಷ್ಟು ಕೆಲಸಗಳಿತ್ತು, ಅದನ್ನೆಲ್ಲ ಮಾಡ್ಕೊಂಡು ಪೂಜೆ ಗೀಜೆ ಮಾಡಿ ತಿಂಡಿ ತಿಂದು ಕೂತಿದ್ದೀನಿ. ಅಂದ್ರೆ ಕಂಟಿನ್ಯೂ ನಾನು ಒಂದು 3ರಿಂದ 4 ಗಂಟೆಗಳ ಕಾಲ ಹಾಗೆ ಕೆಲಸ ಮಾಡ್ತಾನೆ ಇರ್ತೀನಿ. ಬೆಳಿಗ್ಗೆ ಎದ್ದಾಗ್ಲಿಂದ ಈಗೇನ್ ಸ್ನಾನ ಪೂಜೆ ಎಲ್ಲ ಮುಗಿಯುತ್ತಲ್ಲ, ಇಲ್ಲಿವರೆಗೂ ಇಡೀ ಮನೆ ಕೆಲಸವನ್ನ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬಾನೇ ಸುಸ್ತಾಗಿರತ್ತೆ. ಜೊತೆಗೆ ಹೊಟ್ಟೆ ಕೂಡ ಹಸ್ತಿರತ್ತೆ. ತಿಂಡಿ ತಿಂದ ತಕ್ಷಣ ಕೆಲಸ ಏನು ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು ಅನ್ಸತ್ತೆ. ಹಾಗಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಈಗ ರೆಸ್ಟ್ ಮಾಡ್ತೀನಿ ಅಂತಾನೆ ಹೇಳ್ಬೋದು. ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದು, ಏನಾದರೂ ನೋಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಒಂದು ಸ್ವಲ್ಪ ಟಿ ವಿ ನೋಡೋವಂಥದ್ದು. ನನಗೆ ನಾನು ಟೈಮ್ ಬೇಕು ಅಂತಂದರೆ ಅದು ನನಗೆ ಈ ಸಮಯ ಅಂತಾನೆ ಹೇಳ್ಬೋದು. ಒಂದು ಅರ್ಧ ಗಂಟೆ ಅಂತೂ ನಾನು ತಿಂಡಿ ತಿಂದ್ಬಿಟ್ಟು ಏನು ಮಾಡೋದಿಲ್ಲ, ಆರಾಮಾಗಿ ಕೂತಿರ್ತೀನಿ ಅಂತಾನೆ ಹೇಳ್ಬೋದು. ಇನ್ನು ಆ ನಂತರ ಮತ್ತೆ ಮಧ್ಯಾಹ್ನದ ಅಡುಗೆ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ಅಥವಾ ನನ್ನ ಯೂಟ್ಯೂಬ್ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನನಗೆ ಮಧ್ಯಾಹ್ನದ ಮೇಲೆ ನನಗೆ ಟೈಮ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಮಕ್ಕಳೆಲ್ಲ ಬಂದರು ಅಂದರೆ ಮತ್ತೆ ಅವ್ರ ತಿಂಡಿ, ಊಟ, ಅವ್ರ ಕೆಲಸಗಳು, ಅವ್ರು ಏನು ಬರೆದಿದ್ದಾರೆ, ಓದಿದ್ದಾರೆ, ಅಥವಾ ಅವ್ರದ್ದು ಏನೋ ಯು ಟಿ ಇದೆಯೋ, ಟೆಸ್ಟ್ ಇದೆಯೋ, ಅದನ್ನು ಓದಿಸೋ ಅಂಥದ್ದು, ಕೇಳೋ ಅಂಥದ್ದು, ಹೇಳ್ಕೊಳ್ಳೋ ಅಂಥದ್ದು ಇದೇ ಆಗಿಬಿಡತ್ತೆ. ಮತ್ತು ರಾತ್ರಿ ಮಾಮೂಲಿ ಮತ್ತೆ ಊಟ, ತಿಂಡಿ, ಅದ್ರ ಕಡೆ ಮತ್ತೆ ನಂದು ಅಂದರೆ ಫುಲ್ಲು ಇಡೀ ದಿನ ಬ್ಯುಸಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ನನಗೆ ಟೈಮ್ ಸಿಗೋದು ಈ ಸಮಯದಲ್ಲೇ. ಏನು ತಿಂಡಿ ಎಲ್ಲ ತಿಂದ್ಬಿಟ್ಟು ಕೂತಿರ್ತೀನಲ್ಲ, ಇದು ನನಗೆ ಟೈಮ್ ಸಿಗೋವಂಥ ಸಮಯ. ರೆಸ್ಟ್ ಮಾಡಿದೆ, ಒಂದು 10 ನಿಮಿಷ ಕೂತಿದ್ದೆ. ಈಗ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಅಂದರೆ ನಾನೇನು ಟೈಟಲ್ ಹಾಕಿದ್ದೀನಲ್ಲ, ಅದು ಬರೀ ನನ್ನೊಬ್ಳಿಗೆ ಸಂಬಂಧಪಟ್ಟಿದ್ದು ಅಂತಲ್ಲ, ಓವರಾಲ್ ಎಲ್ಲರನ್ನು ನೋಡ್ಬಿಟ್ಟು ನಾನು ಈ ಒಂದು ಅಂದರೆ ಈ ಒಂದು ಟೈಟಲನ್ನು ಹಾಕಿರುವಂಥದ್ದು. ಯಾಕೆ ನನ್ನ ಗಂಡ ನನಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ನಾನು ಅವರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಪುಟ್ಟ ಕತೆ ನೆನಪಾಗತ್ತೆ. ಒಂದೂರಲ್ಲಿ ಗಂಡ ಹೆಂಡತಿ ಇದ್ದರು. ಅವರು ಊಟ ಎಲ್ಲ ಆದಮೇಲೆ ಮಾವಿನ ಹಣ್ಣು ತಿನ್ನುವಂಥ ಅಭ್ಯಾಸ ಇರುತ್ತೆ. ಈಗ ಮಾವಿನ ಹಣ್ಣು ಸೀಸನ್ ಬೇರೆ ಅಲ್ವಾ, ಹಾಗಾಗಿ ಮಾವಿನ ಹಣ್ಣು ತಿನ್ನುವಂಥ ಅಭ್ಯಾಸ ಇರುತ್ತೆ. ಅವರು ಗಂಡ ಏನು ಮಾಡ್ತಾನೆ, ಮಾವಿನ ಹಣ್ಣನ್ನು ಕಟ್ ಮಾಡ್ತಾನೆ, ಹೆಂಡತಿಗೆ ಸಿಪ್ಪೆ ಮತ್ತು ಒಂದು ತಿರುಳಿನ ಭಾಗ ಏನಿರುತ್ತಲ್ಲ ಅದನ್ನು ಕೊಡ್ತಾ ಇರ್ತಾನೆ. ತಾನು ಏನು ಓಟೆ ಭಾಗ ಇರುತ್ತಲ್ಲ ಅದನ್ನು ತಿಂತಾ ಇರ್ತಾನೆ. ಪ್ರತಿದಿನ ಇದೇನೇ ನಡೀತಾ ಇರುತ್ತೆ. ಹೆಂಡತಿ ಏನು ಅನ್ಕೊತಾಳೆ, ಗಂಡಂಗೆ ಆ ಒಂದು ಓಟೆ ಭಾಗ ಇಷ್ಟನೇನೋ ಅದಕ್ಕೆ ತಿಂತಾ ಇದ್ದಾರೆ ಅಂತೇಳಿ. ಆದರೆ ಅವಳಿಗೆ ಆ ಓಟೆ ಭಾಗ ತಿನ್ನಬೇಕು ಅಂತೇಳಿ ಇಷ್ಟ ಇರತ್ತೆ. ಆದರೆ ಅವಳು ಬಾಯ್ಬಿಟ್ಟು ಹೇಳ್ತಾ ಇರಲ್ಲ. ಇನ್ನು ಗಂಡಂಗೂ ಅಷ್ಟೇ, ಅವನಿಗೆ ಸಿಪ್ಪೆ ಭಾಗ ಏನಿರುತ್ತೆ, ತುಂಬ ಹಣ್ಣು ಇರುತ್ತಲ್ಲ ಅದು ಇಷ್ಟ ಆಗುತ್ತೆ. ಆದರೂ ಕೂಡ ಅವ್ನ ಹೆಂಡತಿಗೆ ಇಷ್ಟ ಇರ್ಬೋದೇನೋ, ಅಥವಾ ಅದು ಗಟ್ಟಿ ಭಾಗ ತಿನ್ನೋದಕ್ಕೆ ಸರಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ನು ಕೊಡ್ತಾ ಇರ್ತಾನೆ. ಅಂದರೆ ಇಲ್ಲಿ ತದ್ವಿರೋಧ. ನನಗೇನು ಇಷ್ಟನೋ ಅದನ್ನು ನಾನು ಅವ್ರಿಗೆ ಕೊಡುವಂಥದ್ದು, ಅವ್ರಿಗೆ ಏನು ಇಷ್ಟನೋ ಅದು ನನಗೆ ಕೊಡುವಂಥದ್ದು. ಈ ರೀತಿಯಾಗಿ ನಡೀತಾ ಇರತ್ತೆ, ಪ್ರತಿದಿನ ನಡೀತಾ ಇರತ್ತೆ. ಅವಳು ಅನ್ಕೊತಾಳೆ, ಗಂಡಂಗೆ ಅದೇ ಇಷ್ಟ, ಹಂಗಾಗಿ ಅದನ್ನು ತಿಂತಾ ಇದ್ದಾರೆ ಅಂತೇಳಿ. ಇವನು ಅನ್ಕೊಳ್ತಾನೆ, ಹೆಂಡ್ತಿಗೆ ಅದು ಇಷ್ಟ ಆಗ್ಬೋದೇನೋ ಅಂಥೇಳಿ ಅವ್ನು ಕೊಡ್ತಾ ಇರ್ತಾನೆ. ಅಂದರೆ ಇದರ ಅರ್ಥ ಏನು ಅಂತಂದರೆ, ನಾವು ಜೊತೆಗಿರ್ತೀವಿ, ಆದರೆ ಅಷ್ಟು ಅರ್ಥ ಮಾಡ್ಕೊಂಡಿರೋದಿಲ್ಲ, ಅಥವಾ ಅಷ್ಟು ಸಮಯ ಕೊಡೋದಿಲ್ಲ, ಅಥವಾ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ನಾವು ಹೇಳ್ಕೊಂಡಿರೋದಿಲ್ಲ. ಇಬ್ಬರು ಅಷ್ಟೇ, ಗಂಡ ಆಗಲಿ ಹೆಂಡತಿ ಆಗಲಿ, ಒಬ್ಬರು ಮನಸ್ಸಲ್ಲಿ ಏನಿರುತ್ತೆ, ನನಗೇನು ಇಷ್ಟ, ನನಗೇನು ಇಷ್ಟ ಇಲ್ಲ, ನನಗಿದು ಬೇಕು, ಇದು ಬೇಡ, ನನಗೆ ಹೀಗೆ ಅನ್ನಿಸ್ತಾ ಇದೆ, ನನ್ನ ಯೋಚನೆ ಹೀಗಿದೆ, ಅಥವಾ ನನ್ನ ತಲೆಯಲ್ಲಿ ಈ ರೀತಿ ವಿಷಯ ಓಡ್ತಾ ಇದೆ, ನನಗೆ ಹೀಗೆ ಅನಿಸುತ್ತೆ, ಈ ವಿಚಾರ ಬಗ್ಗೆ ನನಗೆ ಹೀಗೆ ಅನಿಸುತ್ತೆ, ನನ್ನ ಒಪಿನಿಯನ್ ನಾನು ಹೇಳಬೇಕು ಅನ್ನೋವಂಥ ಒಂದು ಮನಸ್ಥಿತಿ ಇರೋದಿಲ್ಲ. ಏನಂತಾರೋ ಏನು ಬಿಡ್ತಾರೋ ಅಂಥೇಳಿ ಇಬ್ಬರು ಕೂಡ ಸುಮ್ಮನೆ ಆಗ್ತಾನೆ ಇರ್ತಾರೆ. ಅಲ್ಲಿ ಅಂದಾಗ ಏನಾಗುತ್ತೆ, ಇಬ್ರಿಗೂ ಕೂಡ ಹೊಂದಾಣಿಕೆ ಆಗೋದು ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಗಂಡಂಗೆ ಏನು ಇಷ್ಟ ಅಂತ ಹೆಂಡತಿ ಗೊತ್ತಿರೋದಿಲ್ಲ, ಹೆಂಡತಿಗೆ ಏನು ಇಷ್ಟ ಅಂತ ಹೇಳಿ ಗಂಡಂಗೆ ಗೊತ್ತಿರೋದಿಲ್ಲ, ಅಥವಾ ಅವರ ಬೇಕು ಬೇಡಗಳು ಕೂಡ ಒಬ್ರಿಗೊಬ್ರಿಗೆ ಗೊತ್ತಾಗೋದಿಲ್ಲ. ಈಗಲೇ ಸಮಯ ಕಳೀತಾನೆ ಇರುತ್ತೆ, ದಿನಗಳು ಹೊರಡ್ತಾನೆ ಇರ್ತವೆ, ವರ್ಷಗಳು ಕಳೆಯುತ್ತೆ, ಆದರೂ ಕೂಡ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೆಲವೊಂದು ಫ್ಯಾಮಿಲಿಯಲ್ಲಿ ಹೆಂಗಾಗಿರುತ್ತೆ ಅಂದರೆ, ತುಂಬ ಬ್ಯುಸಿ ಇರ್ತಾರೆ, ಟೈಮ್ ಕೊಡೋದಕ್ಕೇನೆ ಆಗೋದಿಲ್ಲ. ಆಫೀಸು, ಮನೆ, ಅಥವಾ ಹೆಂಡತಿ ಮನೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು, ಇದರಲ್ಲೇ ಕಾಲ ಕಳೀತಾ ಇರ್ತಾರೆ. ನಾವು ಮಕ್ಕಳಿಗೆ ಯಾವ ರೀತಿಯಾಗಿ ಟೈಮ್ ಕೊಡ್ತೀವೋ, ಅವರು ಬಂದ ತಕ್ಷಣ ಅವ್ರನ್ನ ನೋಡ್ಕೊಳ್ಳೋ ಅಂಥದ್ದು, ಊಟ ಕೊಡೋ ಅಂಥದ್ದು, ಅವರು ಸ್ಕೂಲಲ್ಲಿ ಏನಾಯಿತು, ಏನು ಬಿಡ್ತು, ಅಥವಾ ಅವ್ರಿಗೆ ಕತೆ ಹೇಳೋ ಅಂಥದ್ದು, ಅವ್ರಿಗೆ ಏನು ಇಷ್ಟ ಅನ್ನೋದನ್ನು ನಾವು ಯಾವ ರೀತಿ ಅವ್ರ ಜೊತೆ ಮಾಡೋದಕ್ಕೆ, ಅಥವಾ ಅವ್ರಿಗೆ ಹೇಳ್ಕೊಡೋದಕ್ಕೆ ನಾವು ಯಾವ ರೀತಿ ಟೈಮನ್ನು ಮಾಡ್ಕೊಳ್ತೀವೋ, ಅದೇ ರೀತಿ ಹಸ್ಬೆಂಡ್ ಬಂದಾಗಲೂ ಕೂಡ ಅಷ್ಟೇ. ಅವ್ರು ಬಂದ ತಕ್ಷಣ ಅವ್ರಿಗೆ ಇಷ್ಟ ಆಗುತ್ತೆ, ಬಿಸಿ ಬಿಸಿಯಾಗಿ ಏನಾದರೂ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಸೇರ್ಕೊಂಡ್ಬಿಡ್ತೀವಿ. ಬರೋ ಅಷ್ಟರಲ್ಲಿ ಆಗಲೇ ನೈಟ್ ಆಗಿರುತ್ತೆ, ಊಟ ಮಾಡಿ ಮಲ್ಗೋ ಅಂಥದ್ದು. ಇಲ್ಲಿ ಅವ್ರಿಗೆ ಮಾತಾಡೋದಕ್ಕೆ ಸಮಯನೇ ಸಿಗೋದಿಲ್ಲ, ಅಥವಾ ಒಬ್ರಿಗೊಬ್ರು ಏನಿರುತ್ತೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಇಲ್ಲಿ ಸಮಯ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ
ಸಮಯ ಸಿಕ್ಕಾಗ ಅಥವಾ ಒಬ್ರಿಗೊಬ್ರು ನಾವು ಒಂದಷ್ಟು ಸಮಯ ಅಂತ ಹೇಳಿ ಕೊಟ್ಟಾಗ ಮಾತುಕತೆಯನ್ನ ನಡೆಸಿದಾಗ ಅವ್ರಿಗೆ ಏನಿಷ್ಟ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಜೊತೆಗೆ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಥವಾ ಅವರು ನಾವೇನೋ ಒಂದು ವಿಷಯ ನಡೀತಾ ಇರತ್ತೆ, ಅಲ್ಲಿ ಅವರ ಒಪಿನಿಯನ್ ಏನು ಅಂತ ನಾವು ಕೇಳೋದಕ್ಕೂ ಕೂಡ ಪ್ರಯತ್ನ ಪಡಬೇಕು, ಜೊತೆಗೆ ಹೇಳೋದಕ್ಕೂ ಕೂಡ ಪ್ರಯತ್ನ ಪಡಬೇಕು. ಇದಿಲ್ದೇನೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಅವ್ರಿಗೆ ಬೇಡವೇನೋ ಅಂತ ಹೇಳಿ ಹೆಣ್ಮಕ್ಳು ಕೂಡ ಸುಮ್ಮನೆ ಇರೋವಂಥದ್ದು ಅಥವಾ ಗಂಡಸರು ಕೂಡ ಸುಮ್ಮನೆ ಇರೋವಂಥದ್ದು. ಇದರಿಂದ ಏನಾಗುತ್ತೆ, ಒಬ್ರಿಗೊಬ್ರು ಅರ್ಥನೂ ಆಗೋದಿಲ್ಲ, ಜೊತೆಗೆ ಜೀವನ ಮಾಡ್ತಾ ಇರೋದಕ್ಕೆ ಒಂದು ಅರ್ಥನೇ ಇರೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ರು ಬೇಕು ಬೇಡ ಇಷ್ಟ ಕಷ್ಟ ಏನೋ ಗೊತ್ತಿಲ್ದೇನೆ ಒಬ್ರ ಜೊತೆ ಇಡೀ ಜೀವನ ಕಳೆಯುವಂಥದ್ದು ಒಂಥರ ಏನೋ ಗೊತ್ತಿಲ್ದೇ ಇರೋ ವ್ಯಕ್ತಿ ಜೊತೆಗೆ ನಾವು ಸುಮ್ಮನೆ ಏನೋ ಹೋಗ್ಬೇಕಲ್ಲ ಜೊತೆಗೆ ಅನ್ನೋ ರೀತಿ ಆಗ್ಬಿಡತ್ತೆ. ಅದರಲ್ಲೂ ಈಗ ನಾವು ನ್ಯೂಸ್ಗಳಲ್ಲಿ ಅಥವಾ ಮೊಬೈಲು ಯೂಟ್ಯೂಬ್ ಓಪನ್ ಮಾಡಿದ್ರೆ 10ರಲ್ಲಿ 1 ವಿಷಯ ಡಿವರ್ಸ್ದೇ ಆಗಿರತ್ತೆ. ಅವ್ರಿಗೆ 6 ತಿಂಗಳಾಗಿದೆ ಮದುವೆ ಆಗಿ ಡಿವರ್ಸ್ ಆಯಿತು, ಅವ್ರಿಗೆ ವರ್ಷ ಆಗಿದೆ ಮದುವೆ ಆಗಿ ಡಿವರ್ಸ್ ಆಯಿತು, ಇನ್ನು ಕೆಲವು 3 ತಿಂಗಳಾಗಿರುತ್ತೆ ಡಿವರ್ಸ್ ಆಗಿರುತ್ತೆ. ಅಂದರೆ ಒಬ್ರಿಗೊಬ್ರು ಸಮಯ ಕೊಟ್ಕೊಂಡಿರೋದಿಲ್ಲ, ಅವ್ರು ಏನು ಅಂತ ಇವ್ರಿಗೆ ಗೊತ್ತಿರೋದಿಲ್ಲ, ಇವ್ರು ಏನು ಅಂತೇಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಇಂಥ ಸಮಯಗಳಲ್ಲಿ ಅಥವಾ ಅವ್ರು ಬೇಕು ಬೇಡಗಳು ಇಷ್ಟ ಕಷ್ಟಗಳು ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೇನೆ ಟ್ರೈ ಕೂಡ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಒಬ್ರನ್ನೊಬ್ರು ಏನು ಅಂತಾನೆ ಗೊತ್ತಿಲ್ಲದೆ ಇರೋಂಥ ವ್ಯಕ್ತಿ ಜೊತೆ ಹೇಗೆ ನಾವು ಜೀವನ ಕಳೆಯೋದು ಅನ್ನೋ ರೀತಿ ಆಗ್ಬಿಡತ್ತೆ. ಹಾಗಾಗಿ ಸಮಯ ಕೊಟ್ಕೊಳ್ಬೇಕು ನಾವು ಮಕ್ಕಳಿಗೆ ಅಥವಾ ಮನೆಯವರಿಗೆ. ಯಾವ ರೀತಿ ಸಮಯ ಕೊಟ್ಟು ಅವರ ಒಂದು ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತೀವೋ ಅಥವಾ ನಮ್ಗೆ ಏನ್ ಬೇಕು ಬೇಡ ಅಂತ ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ತೀವೋ ಅದೇ ರೀತಿ ಹಸ್ಬೆಂಡ್ ವೈಫ್ ಕೂಡ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಬೇಕು ಬೇಡಗಳನ್ನ ಹಂಚ್ಕೊಳ್ಬೇಕು. ಆಗ ಮಾತ್ರ ಜೀವನ ಸಲೀಸಾಗತ್ತೆ, ಸರಾಗ ಆಗತ್ತೆ ಅಂತ ಹೇಳಿ ನನಗನ್ಸುತ್ತೆ. ಈ ಒಂದು ವಿಷಯ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕಿತ್ತು. ಯಾಕಂದ್ರೆ ಕೆಲವೊಂದು ಅನಾಹುತಗಳಿಗೂ ಕೂಡ ಇದು ಕಾರಣ ಆಗತ್ತೆ. ತುಂಬಾ ಖುಷಿ ವಿಚಾರಗಳನ್ನು ಕೂಡ ಹೇಳ್ಕೊಳ್ಳೋದಕ್ಕೆ ಕೆಲವೊಬ್ರು ಮುಜುಗರ ಪಡ್ತಾರೆ. ಹಾಗಾಗಿ ಒಬ್ರಿಗೊಬ್ರು ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ದುಃಖ ಆಗಿದ್ದು ನಮ್ಗೆ ಗೊತ್ತಾಗುತ್ತೆ, ಸಂತೋಷ ಆಗಿದ್ದು ಕೂಡ ನಮ್ಗೆ ಗೊತ್ತಾಗುತ್ತೆ. ಇದೆರಡನ್ನು ಅರ್ಥ ಮಾಡ್ಕೊಂಡಾಗ ಜೀವನ ತುಂಬಾ ಸುಖಮಯವಾಗಿರತ್ತೆ. ಹಾಗಾಗಿ ಇದೊಂದು ಚಿಕ್ಕ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು, ಅದಕ್ಕಾಗಿ ಈ ಒಂದು ವಿಡಿಯೋ. ಇದು ಬರೀ ನನಗೂ ಒಬ್ಳಿಗೆ ಸಂಬಂಧಪಟ್ಟಿದ್ದು ಅಂತಲ್ಲ, ಎಷ್ಟೋ ಹೆಣ್ಮಕ್ಳು ಜೀವನದಲ್ಲಿ ಇದು ನಡೀತಾ ಇರತ್ತೆ. ಒಬ್ರಿಗೊಬ್ರು ಏನು ಹೇಳ್ಕೊಳ್ಳೋದಕ್ಕೆ ಆಗ್ದಲೇ ಇರುವಂತ ಪರಿಸ್ಥಿತಿ ಇರತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಮನಸ್ಸು ಬಿಚ್ಚಿ ಇಬ್ರು ಕೂಡ ಮಾತಾಡ್ಕೊಂಡಾಗ ಅಲ್ಲಿ ಏನು ಒಳ್ಳೇದು ಕೆಟ್ಟದು ಎಲ್ಲಾನು ಕೂಡ ಗೊತ್ತಾಗತ್ತೆ. ಜೊತೆಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಒಂದು ಸಿಂಪಲ್ ಮೆಥಡ್ ಅಂತಾನೆ ಹೇಳ್ಬೋದು. ಖಂಡಿತ ಇವತ್ತಿನ ಈ ಒಂದು ವಿಷಯ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಎಲ್ಲರೂ ಕೂಡ ಹಿಂಗೇನೆ ಇರಬೇಕು, ಆಗ ಜೀವನ ತುಂಬ ಸುಲಭ ಅನ್ಸುತ್ತೆ. ಏನೇ ಕಷ್ಟ ಬಂದರೂ ಕೂಡ ಎದುರಿಸೋದಕ್ಕೆ ತುಂಬ ಒಂಥರ ಧೈರ್ಯ ಬರುತ್ತೆ. ಅವ್ರಿಗೆ ನಾವಿದ್ದೀವಿ, ನಮ್ಗೆ ಅವ್ರು ಇದ್ದಾರೆ ಅನ್ನೋಂಥ ಒಂದು ಧೈರ್ಯ ಬರುತ್ತೆ. ಹಾಗಾಗಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ಒಂದು ಟೈಟಲ್ ಏನು ಹಾಕಿದ್ದೆ ಅದಕ್ಕೆ ಒಂದು ಉತ್ತರ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಹೋಗಿ ಬರಲಾ? ನಮಸ್ಕಾರ.